ಮನುಷ್ಯ ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ. ನಿಮ್ಮ ಜೊತೆ ಯಾರೂ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲ ಸಲ್ಲದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ. ನಿಮ್ಮ ಸುತ್ತಮುತ್ತ ಇಡೀ ಗುಂಪೇ ಇರುತ್ತದೆ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಯಾರ ಹತ್ತಿರ ಸಲಹೆಯನ್ನು ಕೇಳುತ್ತೇವೆ ಅನ್ನುವುದು ತುಂಬ ಮುಖ್ಯವಾಗುತ್ತದೆ. ದುರ್ಯೋಧನ ಶಕುನಿ ಹತ್ತಿರ ಕೇಳಿದ್ದ, ಅರ್ಜುನ ಶ್ರೀಕೃಷ್ಣನ ಬಳಿ ಕೇಳಿದ್ದ. ಮುಂದೆ ಮುತ್ತಿನಂತೆ ಮಾತನಾಡಿ ಹಿಂದೆ ಬೆಂಕಿ ಹಚ್ಚುವ ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಗುರಿ ನಿನಗೆ ಮುಖ್ಯವಾಗಿದೆ. ನಿನ್ನನ್ನು ಬೇರೆಯವರು ಹೇಗೆ ನೋಡುತ್ತಾರೆ ಎನ್ನುವುದು ಮುಖ್ಯವಲ್ಲ. ನಿನ್ನನ್ನು ನೀನು ಹೇಗೆ ನೋಡುತ್ತಿದ್ದೀಯಾ ಎನ್ನುವುದು ತುಂಬಾ ಮುಖ್ಯ. ನಂಬಿಕೆ ಎನ್ನುವುದನ್ನು ದೇವರ ಮೇಲೆ ಇಡಿ, ನಿಯತ್ತು ಇಲ್ಲದಂತಹ ಮನುಷ್ಯರ ಮೇಲೆ ಅಲ್ಲ. ನಿನ್ನಲ್ಲಿ ಸತ್ಯ, ನೀತಿ, ಧರ್ಮವಿದ್ದರೆ, ಕಾಯುವ ತಾಳ್ಮೆ ನಿನ್ನಲ್ಲಿದ್ದರೆ ಹಾರಾಡಿ. ಮೆರೆದವರನ್ನು ತೂರಾಡಿ ಹೋಗುವುದನ್ನು ನಿನ್ನ ಕಣ್ಣಾರೆಯೇ ನೋಡುತ್ತೀವಿ. ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವರು. ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವರು. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲಿಯೇ ಇಂದಿನ ಸಂತೋಷದ ಕ್ಷಣಗಳನ್ನು ಕಳೆದುಕೊಳ್ಳುವುದು ತುಂಬ ದೊಡ್ಡ ತಪ್ಪು. ಯಾವಾಗಲೂ ಸಂಶಯ ಪಡುವಂತಹ ವ್ಯಕ್ತಿಗೆ ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲಿಯೂ ಕೂಡ ಎಷ್ಟೇ ಹುಡುಕಿದರೂ ನೆಮ್ಮದಿ ಎನ್ನುವುದು ಸಿಗುವುದೇ ಇಲ್ಲ. ಕೆಲವರು ನೋವುಗಳು ಸಾಮಾನ್ಯವಾಗಿದ್ದರೆ ಇನ್ನು ಕೆಲವು ನೋವುಗಳು ಸಾಮಾನ್ಯವಾಗಿ ಇರುತ್ತದೆ. ನೀನು ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ದರೆ ಸಾಕೆನ್ನುವಷ್ಟು ಆ ಭಗವಾನ್ ಪರಮಾತ್ಮನೇ ನಿನಗೆ ನೀಡುತ್ತಾ ಹೋಗುತ್ತಾನೆ. ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಕೆಲಸ ಮಾಡುವುದಿಲ್ಲ. ಮತ್ತು ಪ್ರೀತಿಯಿಂದ ಕಟ್ಟಲಾಗಿರ್ತಕ್ಕಂತಹ ಸಂಬಂಧಗಳನ್ನು ಮುರಿಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಎಂದಿಗೂ ಮುರಿಯಲು ಸಾಧ್ಯವೇ ಇಲ್ಲ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಕೂಡ ಧರ್ಮವೇ. ನಾವು ಈ ಭೂಮಿಯ ಮೇಲೆ ಕೆಲವು ದಿನಗಳು ಇದ್ದು ಹೋಗುವ ಅತಿಥಿಗಳೇ ಹೊರತು ಈ ಭೂಮಿಯ ಮಾಲೀಕರಲ್ಲ. ಇತಿಹಾಸದಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗವಿದೆ. ಸೋತವನಿಗೂ ಕೂಡ ಇಂಥವರೊಂದಿಗೆ ನಾನು ಸೆಣಸಾಡಿ ಸೋತೆ ಎನ್ನುವಂತಹ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವನಿಗೆ, ಆಡಿಕೊಂಡು ನಗುವವನಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗ ಇರುವುದೇ ಇಲ್ಲ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಗೆದ್ದವರು ಮತ್ತು ಸೋತವರಿಗೆ ಮಾತ್ರ ಸ್ಥಾನ ತುಂಬಲಾಗುತ್ತದೆ. ಒಬ್ಬರ ಅಸಹಾಯಕತೆಯನ್ನು ನಿಂತು ನೋಡಿ ನಕ್ಕವರು ಗಾಳಿ ಮಾತಿನಂತೆ ತೂರಿ ಹೋಗುತ್ತಾರೆ. ಮನೆ ಅಂದ ಮೇಲೆ ಕಸ ಬರುತ್ತದೆ. ಬದುಕು ಅಂದ ಮೇಲೆ ಕಷ್ಟ ಎನ್ನುವುದು ಬಂದೇ ಬರುತ್ತದೆ. ಕಸ ಅಂದರೆ ಉಳಿಸಬೇಕು, ಕಷ್ಟ ಅಂದರೆ ಜಯಿಸಬೇಕು. ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಯಾರ ಮನಸ್ಸಿಗೆ ತಾಗುವುದಿಲ್ಲವೋ, ಯಾರು ಹೊಗಳುವುದಿಲ್ಲವೋ, ಯಾರು ಉಗುಳುವುದಿಲ್ಲವೋ ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರವಾಗಿರುತ್ತಾರೆ. ಸತ್ಯದಲ್ಲಿ ನಡೆಯುವಂತಹ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಬಂದೇ ಬರುತ್ತದೆ. ರಾಜ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಿಸಲು ಬಿಡುವುದೇ ಇಲ್ಲ. ಸಮಸ್ಯೆ ಬಂದಿತು ಎಂದು ಜೀವನವನ್ನೇ ಸಾಕು ಎನ್ನುವ ರೀತಿ ಯೋಚಿಸುವುದನ್ನು ಬಿಡಿ. ಮುಂದೆ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯವಾಗಿದೆ. ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತೆ. ಅದರೊಳಗೆ ಏನೂ ಸ್ಪಷ್ಟವಾಗಿ ನೋಡಲು ಸಾಧ್ಯವೇ ಇಲ್ಲ. ಸ್ವಾರ್ಥದ ಈ ಪದಗಳನ್ನು ನಿವಾರಿಸಿದಾಗ ಜೀವನ ಎನ್ನುವುದು ಸುಂದರವಾಗಿ ಕಾಣಿಸುತ್ತದೆ, ಸುಂದರವಾಗಿ ರೂಪುಗೊಳ್ಳುತ್ತದೆ. ಜೀವನದಲ್ಲಿ ಕೆಲವರು ಆಟವಾಡುತ್ತಿದ್ದಾರೆ ಎನ್ನುವುದು ಗೊತ್ತಾದರೂ ಚಿಂತೆ
ಪಡಬೇಕಾಗಿಲ್ಲ. ಏಕೆಂದರೆ ಭಗವಂತನ ಆಟ ಶುರುವಾದಾಗ ಅವರ ಸರ್ವನಾಶ ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮರೆಯಲೇಬೇಡ. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವಂತಹ ಅವಶ್ಯಕತೆ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ ಎನ್ನುವುದನ್ನು ಮರೆಯಬಾರದು. ನಿಮ್ಮ ವಿರುದ್ಧ ಸಂಚು ಹಾಕಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಅರ್ಥ ಮಾಡಿಕೊಳ್ಳಿ ನೀವು ಎಷ್ಟು ಬಲಶಾಲಿ ಎಂದು. ನಮ್ಮನ್ನು ಪ್ರೀತಿಸುವವರನ್ನು ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯತೆ ಇದೆ ಎಂದು ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. ನಮ್ಮನ್ನು ನಂಬಿದವರಿಗೆ ಮೋಸ ಎಂದಿಗೂ ಕೂಡ ನಾವು ಮಾಡಲೇಬಾರದು. ಮತ್ತು ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಜೀವನದಲ್ಲಿ ಮರೆಯಲೇಬಾರದು. ಬದುಕು ಎನ್ನುವುದು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನತನವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡ. ಯಾರಿಗಾದರೂ ಕೇಳುವುದಕ್ಕಿಂತ ಹೆಚ್ಚು ಅರ್ಥ ಮಾಡಿಕೊಳ್ಳುವುದನ್ನು ಪ್ರಯತ್ನಿಸಿ. ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಹೇಳಲು ಸಾಧ್ಯವೇ ಇಲ್ಲ. ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನು ಒಬ್ಬನೇ ನಿಲ್ಲುವ ಧೈರ್ಯ ನಿನಗೆ ಇರಲಿ. ಎಲ್ಲವೂ ತಿಳಿದಿದೆ ಎಂದು ಹಿಗ್ಗುವುದಕ್ಕಿಂತ ಇನ್ನು ಕಲಿಯುವುದು ಇದೆ ಎಂದು ತಲೆ ತಗ್ಗಿಸಿದರೆ ನಿಮ್ಮ ವ್ಯಕ್ತಿತ್ವ ತಲೆ ಎತ್ತಿ ನಿಲ್ಲುತ್ತದೆ. ನಗುವಂತಹ ಕಂಗಳ ಹಿಂದೆ ಕಣ್ಣೀರು, ಕೋಪಿಸುವಂತಹ ಕಂಗಳ ಹಿಂದೆ ಪ್ರೀತಿ, ಗೆಲುವಿನ ಕಂಗಳ ಹಿಂದೆ ಪರಿಶ್ರಮ ಇರುತ್ತದೆ ಅನ್ನುವುದನ್ನು ಮರೆಯಲೇಬೇಡ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರ ಅಳೆಯುತ್ತಾರೆ. ಸಮಾಧಾನ, ತೃಪ್ತಿಯನ್ನು ನಮ್ಮ ಮನಸ್ಸು, ಹೃದಯ ಅಳೆಯುತ್ತದೆ. ಮನುಷ್ಯ ವೈಫಲ್ಯಗಳನ್ನು ನೀವು ಆವರಿಸಿಕೊಳ್ಳಲು ಬಿಟ್ಟರೆ ನೀವು ನಿಮ್ಮ ಗುರಿಗಳನ್ನು ಎಂದಿಗೂ ಸಾಧಿಸಲು ಆಗುವುದೇ ಇಲ್ಲ. ಮನುಷ್ಯ ವಾದವಿರುವಂತಹ ಮಾತುಗಳಿಗಿಂತ ಸ್ವಾದ ಇರುವಂತಹ ಮಾತುಗಳನ್ನು ಆಡುವುದು ಅತಿ ಮುಖ್ಯ. ನೀನು ಮಾಡುತ್ತಿರುವಂತಹ ಕೆಲಸಗಳನ್ನು ಮತ್ತೊಬ್ಬರು ಗಮನಿಸಲಿಲ್ಲ ಎಂದು ಅದನ್ನು ನಿಲ್ಲಿಸಲೇಬೇಡ. ಮಾಡುವಂತಹ ಪ್ರಯತ್ನ ನಿರಂತರವಾಗಿರಲಿ. ಪಾಪ ಪುಣ್ಯಗಳನ್ನು ಮೇಲೆ ಇರುವಂತಹ ದೇವರು ನೋಡಿಕೊಳ್ಳುತ್ತಾನೆ ಅನ್ನುವುದೆಲ್ಲ ಸುಳ್ಳು. ಇಲ್ಲಿ ನಾವು ಏನು ಮಾಡುತ್ತೀವಿ ಅದನ್ನು ಅನುಭವಿಸಿಯೇ ಹೋಗುವುದು. ಮಲಗುವವರೆಗೂ ಕಷ್ಟ ಬಿದ್ದರೆ ಅದು ಬಡತನ. ಮಲಗುವುದಕ್ಕೂ ಕಷ್ಟ ಬಿದ್ದರೆ ಅದು ಜೀವನ. ಒಂಟಿಯಾಗಿಯೇ ಬಂದೆ, ಒಂಟಿಯಾಗಿಯೇ ಹೋಗುವೆ. ಇದರ ನಡುವೆ ಸಂಬಂಧಗಳ ಬಾಂಧವ್ಯವೇಕೆ? ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತದೆ. ಆತಂಕವು ಸುತ್ತಲೂ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತದೆ. ಸಮುದ್ರದ ಅಲೆಗಳ ತರಹ ನಿರಂತರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರಬೇಕು. ಕೆಟ್ಟದ್ದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸಬೇಕು. ಒಳ್ಳೆಯ ಸ್ನೇಹ ಎಂದರೆ ಅದೊಂದು ಪ್ರಚಲಿಸುವ ಜ್ಯೋತಿ ಇದ್ದಂತೆ. ಕತ್ತಲಲ್ಲಿ ದಾರಿ ತಲುಪಬಲ್ಲದು, ಆಪತ್ಕಾಲದಲ್ಲಿ ನೆರವನ್ನು ನೀಡಬಲ್ಲದು. ಮನುಷ್ಯನ ಕೆಟ್ಟತನಗಳಿಗೆ ಅಷ್ಟೇ ಅಲ್ಲ, ಕೆಲವೊಮ್ಮೆ ಅಳತೆ ಮೀರಿದಂತಹ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆ ಆಗೇ ತೀರುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.